ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಲಾ ಆಫ್ ಅಟ್ರಾಕ್ಷನ್. ಲಾ ಆಫ್ ಅಟ್ರಾಕ್ಷನ್ನು ಎಷ್ಟು ಜನಕ್ಕೆ ರಿಸಲ್ಟ್ ಬಂದಿದೆ, ಎಷ್ಟು ಜನಕ್ಕೆ ರಿಸಲ್ಟೇ ಬಂದಿಲ್ಲ ಅಂತ ಯಾರಿಗೆಲ್ಲ ಅನಿಸಿದೆಯೋ ನೀವೆಲ್ಲ ಏನು ಚೆಕ್ ಮಾಡ್ಕೋಬೇಕು ಅಂದರೆ, ಮೊದಲು ನಿಮ್ಮ ಮೊಬೈಲ್ ವಾಲ್ಪೇಪರ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದನೇ ನಾನು ಡೈರೆಕ್ಟ್ ಆಗಿ ಮ್ಯಾಟರ್ಗೆ ಬರ್ತಾ ಇದ್ದೀನಿ, ಅಂದರೆ ವಿಷಯಕ್ಕೆ ಬರ್ತಾ ಇದ್ದೀನಿ. ಸಾಕಷ್ಟು ವಿಚಾರಗಳನ್ನ ಹೇಳಿ ವಿಡಿಯೋ ಲೆಂತಿ ಆಗುತ್ತೆ. ಹಾಗೆ ನೀವು ನೋಡೋವಂಥವರಿಗೆ ವಿಷಯವನ್ನ ನಾನು ಬೇರೆ ರೀತಿಯಾಗಿ ಅಂದರೆ ಅರ್ಥೈಸಿ ನಾವು ಹೇಳೋ ಅಷ್ಟೊತ್ತಿಗೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಏನು ತಗೊಂಡು ಬಂದಿದ್ದೀನಿ, ಡೈರೆಕ್ಟ್ ಆಗಿ ಮ್ಯಾಟರ್ಗೆ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಯಾರಿಗೆಲ್ಲ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿಲ್ಲ, ಹಾಗೆ ಲಾ ಆಫ್ ಅಟ್ರಾಕ್ಷನ್ ಅಂತ ನಾವು ಮಾಡ್ತಾ ಇದ್ರು ಯಾರಿಗೆಲ್ಲ ಉತ್ತರ ಬಂದಿಲ್ಲ ಅಂತ ಇದ್ದೀರಾ, ಸಿಂಪಲ್ ಆಗಿ ನಿಮ್ಮನ್ನ ನೀವು ಚೆಕ್ ಮಾಡ್ತಾ ಹೋಗಿ. ನಿಮ್ಮ ವಾಲ್ಪೇಪರಲ್ಲಿ ನೀವು ಏನನ್ನ ಇಟ್ಕೊಂಡಿದ್ದೀರಾ ಅಂತ. ನಿಮ್ಮ ವಾಲ್ಪೇಪರ್ ಅನ್ನೋಂಥದ್ದು ನಿಮ್ಮ ಇವತ್ತು ಮೊಬೈಲ್ ಅನ್ನೋದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಎಲ್ಲರ ಕೈಯಲ್ಲೂ, ಚಿಕ್ಕವರಿಂದ ದೊಡ್ಡವರ ಕೈಯಲ್ಲೂ ಅವರು ಇವರು ಅನ್ನೋ ಥರನೇ ಇಲ್ಲ, ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದ್ದೇ ಇದೆ. ಅದು ಇರೋದಷ್ಟೇ ಅಲ್ಲ, 24 hours ಅದು ನಮ್ಮ ಕೈಯಲ್ಲೇ ಇರುತ್ತೆ. ಮಲ್ಕೊಳ್ಬೇಕಾದ್ರೂ ಅದನ್ನ ಪಕ್ಕದಲ್ಲೇನೆ ಇಟ್ಕೊಂಡು ಎಷ್ಟೋ ಜನ ಮಲಗ್ತಾ ಇದ್ದಾರೆ. ಹಾಗೆ ಎದ್ದ ತಕ್ಷಣ ನೋಡೋ ಅಂಥದ್ದು ದೇವ್ರ ಫೋಟೋ ಅಲ್ಲ, ಇವತ್ತು ಮೊಬೈಲನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ನಮ್ಮ ಜೊತೆನಲ್ಲೇ ಇರೋಂಥ ಈ ಮೊಬೈಲು, ಇದು ನಿಮ್ಮ ಜೀವನದ ಒಂದು ರಹಸ್ಯನೇ ಅದರಲ್ಲಿ ಅಡಗಿದೆ. ನಿಮ್ಮ ಜೀವನದ ಒಂದು ರಹಸ್ಯನೇ ಅದರಲ್ಲಿ ಅಡಗಿದೆ. ಯಾರಿಗೆಲ್ಲ ಮೊಬೈಲ್ ಅಂದರೆ ನೀವು ಕೈಯಲ್ಲಿ ಇಟ್ಕೊಂಡಿರೋರು ವಾಲ್ಪೇಪರ್ಸಲ್ಲಿ ಏನೇನೆಲ್ಲ ಹಾಕ್ಕೊಂಡಿದ್ದೀರೋ ಅದರಂತೆಯೇ ನಿಮ್ಮ ಥಾಟ್ಸ್ಗಳು ವರ್ಕ್ ಆಗ್ತಾ ಇದೆ, ಅದರಂತೆಯೇ ನಿಮ್ಮ ಜೀವನ ಕೂಡ ನಡೀತಾ ಇದೆ ಅಂದರೆ ತಪ್ಪೇ ಅಲ್ಲ ಅದು. ಯಾಕೆ ಅಂದರೆ ಯದ್ಭಾವಂ ತದ್ಭವತಿ ಅಂತ. ಇದು ಎಲ್ಲದೂ ನಾವು ಹೇಳೋ ಅಂಥದ್ದು ಏನು ಗೊತ್ತಾ, ನೀವು ಏನೇ ಒಂದು ಲಾ ಆಫ್ ಅಟ್ರಾಕ್ಷನ್ ಅಂತ ಏನೇ ನೀವು ಕರಿತಾ ಇರ್ಬೋದು ಕೂಡ, ಯದ್ಭಾವಂ ತದ್ಭವತಿ ಅಂತಾನೆ ನಾವಿಲ್ಲಿ ಹೇಳೋ ಅಂಥದ್ದು. ನೀವು ಏನನ್ನ ಮನಸ್ಸಿನಲ್ಲಿ ಅನ್ಕೋತಿರೋ, ಏನನ್ನ ಬಯಸ್ತಿರೋ ಅದೇ ಸಿಗುತ್ತೆ, ಅದೇ ಆಗುತ್ತೆ, ಅದೇ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಮನಸ್ಸಿನಲ್ಲಿ ಬಂದದ್ದೇ ನಮಗೆ ನಡೆಯುವಂಥದ್ದು ಅಂತ. ಹಾಗೆ ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅನ್ನೋಂಥದ್ದು ಒಂದು ಫ್ರೀಕ್ವೆನ್ಸಿ, ಆ ವೈಬ್ರೇಷನ್. ಇವತ್ತು ಯಾರಿಗೆಲ್ಲ ನಿಮಗೆ ಸರಿಯಾಗಿ ಅರ್ಥ ಸಿಗಬೇಕು ಅಂತ ಹೇಳಿದ್ರೆ, ನಮಗೆ ರಿಸಲ್ಟೇ ಬಂದಿಲ್ಲ ಅನ್ನೋಂಥವ್ರು ಇದನ್ನು ಅರ್ಥ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವೆಲ್ಲ ಯಾವ ಒಂದು ಮೂಡಲ್ಲಿ ಎದ್ದಿರ್ತೀರಿ ಅನ್ನೋದನ್ನ ನೋಡ್ಕೊಳ್ಳಿ. ಅಂದರೆ ಬೆಳಿಗ್ಗೆ ಎದ್ವಿ, ನಿದ್ದೆ ಪೀಸ್ಫುಲ್ ಆಗಿದೆ, ಚೆನ್ನಾಗಿ ನಿದ್ದೆ ಆಯಿತು ಅಂತ ಯಾರು ಎದ್ದಿದ್ದೀರಿ, ಡಿಸ್ಟರ್ಬ್ಡ್ ಸ್ಲೀಪ್ ಆಯಿತು ಅಂತ ಯಾರು ಎದ್ದಿದ್ದೀರಿ, ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬೇಗ ನಂದು ಮೀಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ನಾನು ಬೆಳಿಗ್ಗೆ 6 ಗಂಟೆಗೆ ಹೊರಡಬೇಕು, 7 ಗಂಟೆಗೆ ಹೊರಡಬೇಕು, ಗಡಿಬಿಡಿ ಮಾಡಿಕೊಂಡು ಯಾರೆಲ್ಲ ಹೇಳ್ತಾ ಇದ್ದೀರಿ, ಸ್ಕೂಲು ಕಾಲೇಜಿಗೆ ಆಫೀಸಿಗೆ ಕಳಿಸ್ಬೇಕು ಮಕ್ಕಳನ್ನ, ಹಸ್ಬೆಂಡ್ನ ಅಂತ ಹೌಸ್ ವೈಫ್ಗಳು ಯಾರೆಲ್ಲ ಗಡಿಬಿಡಿನಲ್ಲಿ ಹೇಳ್ತಾ ಇದ್ದೀರಿ. ಹಾಗೆ ವರ್ಕಿಂಗ್ ವುಮೆನ್ಸು ಕೂಡ ಸಾಕಷ್ಟು ಮನೆಯಲ್ಲೂ ಕಮಿಟ್ಮೆಂಟ್ಸು, ಆಫೀಸಲ್ಲೂ ಅಂದರೆ ವರ್ಕ್ ಪ್ಲೇಸಲ್ಲೂ ಕಮಿಟ್ಮೆಂಟ್ಸ್ ಇಟ್ಕೊಂಡು ಯಾರೆಲ್ಲ ಹೇಳ್ತಾ ಇದ್ದೀರಿ. ಇಲ್ಲಿ ಯಾಕೆ ನಾನು ಇಷ್ಟೆಲ್ಲ ಕೇಳ್ತಾ ಇದ್ದೀನಿ ಅಂದರೆ, ಇದು ಎಲ್ಲದೂ ನಿಮ್ಮ ಮೈಂಡಲ್ಲಿ ನೀವು ದಿನನಿತ್ಯ ಏನು ನಿಮ್ಮದು ಡೇ ಟು ಡೇ ಲೈಫ್ ಏನಿದೆ, ರೊಟೀನ್ ಲೈಫ್ ಏನಿದೆ, ಈ ರೊಟೀನ್ ಲೈಫಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ವೈಬ್ರೇಷನ್ಸ್ ಯಾವ ಥರ ಇರುತ್ತೆ, ದಿನನೂ ಅದೇ ಥರನೇ ನಡೆಯುತ್ತೆ. ಯಾರಿಗೆಲ್ಲ ಸ್ಟ್ರೆಸ್ಫುಲ್ ಆಗಿರುತ್ತೆ, ಅಥವಾ ಇನ್ನೇನೋ ಒಂದು ಬ್ಲಾಕ್ಔಟ್ ಆಗಿರ್ತೀರಿ, ಇನ್ನೇನೋ ನೆಗೆಟಿವ್ ಇರ್ತೀರಿ, ಡಿಪ್ರೆಷನ್ಗೆ ಹೋಗ್ತೀರಿ, ಆಂಗ್ಸೈಟಿ, ಓವರ್ ಎಮೋಷನ್ಸು, ಮತ್ತು ಎಂಥದ್ದು ಆ್ಯಂಗರು ನಿಮ್ಮದು, ಇದೆಲ್ಲದನ್ನು ನಿಮಗೆ ಶಾರ್ಟ್ ಟೆಂಪರ್ಡ್ ಇರ್ತೀರಿ. ಹಾಗೆ ಪ್ರತಿಯೊಂದಕ್ಕೂ ಟೆನ್ಷನ್ ತಗೊಳ್ಳೋ ಅಂಥದ್ದು, ಪ್ರತಿಯೊಂದಕ್ಕೂ ನೆಗೆಟಿವ್ ಫಸ್ಟ್ ಥಾಟ್ ಬರುತ್ತೆ, ಆಮೇಲೆ ನಿಮಗೆ ಪಾಸಿಟಿವ್ ಥಾಟ್ ಬರೋ ಅಂಥದ್ದು. ಇದೆಲ್ಲ ನಿಮಗೆ ಯಾರಿಗೆಲ್ಲ ಆಗ್ತಾ ಇದೆಯೋ ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳೇಬೇಕಾಗತ್ತೆ. ಅಂಥವರಿಗೆ ಲಾ ಆಫ್ ಅಟ್ರಾಕ್ಷನ್ನು ಅಥವಾ ನೀವೇನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ರಿಸಲ್ಟ್ ಬರಲ್ಲ. ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಏನು ವೈಬ್ರೇಷನ್ ಫ್ರೀಕ್ವೆನ್ಸಿ ಏನಿರುತ್ತೆ ಅಲ್ವಾ, ಇದು ನಾವು ಬೇಕಾಗಿರೋ ಅನ್ನೋ ಅಂತ ಯಾವುದನ್ನ ನಾವು ಬಯಸ್ತಾ ಇದ್ದೀವಿ,
ಯಾವುದನ್ನ ರೀಚ್ ಮಾಡಬೇಕು ಅಂತಿದ್ದೀವಿ, ಯಾವುದು ನಮ್ಮ ಡ್ರೀಮ್ ಇದೆ, ಏಮ್ ಇದೆ, ಗೋಲ್ ಇದೆ, ಯಾವುದು ನಾವು ಬಯಸ್ತಾ ಇದ್ದೀವಿ, ಅದು ಆ ಫ್ರೀಕ್ವೆನ್ಸಿ ಹೈಯಲ್ಲಿದೆ. ಆ ಫ್ರೀಕ್ವೆನ್ಸಿ ಹೈಯಲ್ಲಿದೆ. ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಫ್ರೀಕ್ವೆನ್ಸಿನ ಲೋ ಲೆವೆಲಿಗೆ ಇಟ್ಕೊಳ್ತಾ ಇದ್ದೀವಿ. ಈ ಒಂದು ಫ್ರೀಕ್ವೆನ್ಸಿ ಅಲ್ಲಿಗೆ ರೀಚ್ ಆಗಬೇಕು ಅಂತಂದಾಗ ನಾನು ಇಷ್ಟೆಲ್ಲ ನಿಮಗೆ ಐಡಿಯಾ ಕೊಟ್ಟೆ ಅಲ್ವಾ, ಇದು ಯಾವುದು ನಿಮಗೆ ಬೇಡವಾದದ್ದು, ಅನ್ವಾಂಟೆಡ್ ಅಂತ ಕರಿತೀವಿ, ನೆಗೆಟಿವ್ ಅಂತ ಕರಿತೀವಿ, ಇದು ನಿಮಗೆ ಆ ಒಂದು ನಿಮ್ಮ ಒಂದು ಡ್ರೀಮ್ನ ಫುಲ್ಫಿಲ್ ಮಾಡಕ್ಕೆ ಅಡ್ಡ ಬರುತ್ತೆ, ಅಂದ್ರೆ ಮಾಡ್ಕೊಡೋಕ್ ಸಾಧ್ಯನೇ ಇಲ್ಲ. ಸೊ ಇಷ್ಟೆಲ್ಲ ಇರುತ್ತೆ. ಸೊ ನಾವು ಒಂದು 20 ನಿಮಿಷ ವಿಡಿಯೋದಲ್ಲಿ ಹೇಳ್ಬಿಟ್ಟು ಹೊರಟೋಗ್ತೀವಿ. ಡಸಂಟ್ ಮೀನ್ ದಟ್ ಆ 20 ನಿಮಿಷ ನೀವು ವಿಡಿಯೋ ನೋಡಿದ ತಕ್ಷಣ ನಮಗೆ ರಿಸಲ್ಟ್ ಬರಲಿಲ್ಲ ಅಂತಂದ್ರೆ ಖಂಡಿತ ನಿಮ್ಮನ್ನ ನೀವು ಸ್ಕ್ಯಾನ್ ಮಾಡ್ಕೊಳ್ಬೇಕಾಗತ್ತೆ. ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋವಂಥದ್ದು ನೀವು ಏನನ್ನ ಬಯಸ್ತೀರೋ ಅದೇ ಆಗೋ ಅಂಥದ್ದು. ನೋಡಿ, ಒಬ್ಬ ನ್ಯೂರೋ ಸರ್ಜನ್ ಇರ್ತಾರೆ, ಅವರಿಗೆ ರೋಡ್ ಆಕ್ಸಿಡೆಂಟ್ ಆಗಿ, ಇದೆಲ್ಲ ಬುಕ್ಕಲ್ಲಿ ನಿಮಗೆ ಸಿಗೋ ಅಂಥದ್ದು. ಸೊ ಅವರಿಗೆ ರೋಡ್ ಆಕ್ಸಿಡೆಂಟ್ ಆಗಿ ಬೋನ್ ಫ್ರ್ಯಾಕ್ಚರ್ ಆಗಿ, ಅವರಿಗೆ ನ್ಯೂರೋ ಸರ್ಜನ್, ಬೇಸಿಕಲಿ ಅವರು ಸೈಂಟಿಸ್ಟ್ ಕೂಡ ಆಗಿರ್ತಾರೆ, ಅವರಿಗೆ ಗೊತ್ತಿರುತ್ತೆ. ನಾನಿನ್ನ ಡಾಕ್ಟರ್ಸ್ ಹೇಳ್ಬಿಡ್ತಾರೆ ಅಲ್ಲಿ ಅವರಿಗೆ ಬೋನ್ ಫ್ರ್ಯಾಕ್ಚರ್ ಆಗಿದೆ, ಅವ್ರಿಗೆ ಇನ್ನೇನು ಅವ್ರಿಗೆ ಅಷ್ಟೇ, ಲೈಫ್ ಅಷ್ಟೇ ಅಂತ. ಆದ್ರೆ ಅವರು ಆ ಒಂದು ನೆಗೆಟಿವ್, ಆ ಒಂದು ಫೋಬಿಯಾ ಫ್ರೀಕ್ವೆನ್ಸೀಸ್ನೆಲ್ಲ ಬ್ರೇಕ್ ಮಾಡಿ ಅವರ ಬೋನನ್ನ ಅವರು ಬಿಕಾಸ್ ಆಫ್ ಹರ್ ಮ್ಯಾನಿಫೆಸ್ಟೇಷನ್, ಅವ್ರು ಏನು ಲಾ ಆಫ್ ಅಟ್ರಾಕ್ಷನ್ ಇಂದಾನೆ ಅವರು ರೆಡಿ ಆದ್ರು, ಅಷ್ಟೊಂದು ವಿಲ್ ಪವರ್ನ ಅವರು ಇಟ್ಕೊಂಡ್ರು, ಸ್ಟ್ರಾಂಗ್ ಆಗಿದ್ರು, ಪಾಸಿಟಿವ್ ಆಗಿದ್ರು ಅನ್ನೋದಕ್ಕೆ ಅವ್ರದ್ದು ಒಂದು ಇದೇ ಬರುತ್ತೆ. ಏನಂದ್ರೆ ಹೀಲಿಂಗ್ ಮೈ ಬ್ರೋಕನ್ ಬ್ಯಾಕ್ ಅಂತಾನೆ ಒಂದು ಬುಕ್ ಇದೆ. ಹೀಲಿಂಗ್ ಮೈ ಬ್ರೋಕನ್ ಬ್ಯಾಕ್ ಅನ್ನೋಂಥದ್ದೇ ಈ ಒಂದು ಬುಕ್ ಅಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದ್ರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಒಂದು ಸ್ಪೈನಲ್ ಕಾರ್ಡ್ ಮುರಿದೋಗಿರೋಂಥದ್ದು, ಅದನ್ನು ಕೂಡ ವ್ಯಕ್ತಿ ತನ್ನ ಒಂದು ವಿಲ್ ಪವರ್ ಇಂದ, ಒಂದು ಪಾಸಿಟಿವ್ ಥಾಟ್ಸ್ ಇಂದ, ಒಂದು ಆ ಫ್ರೀಕ್ವೆನ್ಸಿ ಕೊಡೋದ್ರಿಂದ, ಡಾಕ್ಟರ್ಸ್ ಕೊಡೋ ಮೆಡಿಸಿನ್ ಜೊತೆಗೆ ತಾನೇ ಎದ್ದು ನಿಂತ್ಕೊಳ್ಳೋ ಅಷ್ಟು ತಾಕತ್ತನ್ನ ತಗೊಳ್ಳುತ್ತಾನೆ. ಅಂದ್ರೆ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅಂತ. ಹೀಗಿರುವಾಗ ನೀವು ಏನನ್ನ ಬಯಸ್ತೀರೋ, ಏನನ್ನ ನೋಡ್ತೀರೋ, ಎಲ್ಲದಕ್ಕೂ ಉತ್ತರ ಸಿಗತ್ತೆ. ಸೊ ಈಗ ಬರ್ತೀನಿ ನಾನು ಮೊಬೈಲ್ ವಿಚಾರಕ್ಕೆ. ಮೊಬೈಲ್ ವಾಲ್ಪೇಪರ್ ಇದೆ ಅಲ್ವಾ, ಈ ಮೊಬೈಲ್ ವಾಲ್ಪೇಪರ್ ಅಲ್ಲಿ ಯಾರಿಗೆಲ್ಲ ನಿಮ್ಮ ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಇದ್ದೀರೋ, ಅವರು ನಿಮ್ಮ ಮೊಬೈಲ್ ವಾಲ್ಪೇಪರ್ ಅಲ್ಲಿ ಅದೇ ಪಿಕ್ಚರ್ ಅನ್ನೇ ಹಾಕೊಳ್ಬೇಕಾಗತ್ತೆ. ಡ್ರೀಮ್ ಜಾಬಿಗೆ ಹೋಗ್ಬೇಕಾ, ನೀವು ಯಾವ ತರ ಜಾಬ್ ಇಷ್ಟಪಡ್ತಾ ಇದ್ದೀರಿ, ಆ ಜಾಬು, ಆ ಆಫೀಸು, ವರ್ಕ್ ಪ್ಲೇಸು, ನಿಮ್ಮನ್ನ ನೀವು ಅಲ್ಲಿ ಯಾವ ರೀತಿ ನೋಡ್ಬೇಕು ಅಂತಿದ್ದೀರೋ ಅದೇ ಪಿಕ್ಚರ್ ತಗೊಳ್ಳಿ. ಯಾರಿಗೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ಬಿಸ್ನೆಸ್ ಮ್ಯಾನ್ ಪಿಕ್ಚರ್ ಹಾಕೊಳ್ಳಿ. ಯಾರಿಗೆ ಡ್ರೀಮ್ ಹೌಸ್ ಬೇಕು, ಡ್ರೀಮ್ ಹೌಸ್ ಪಿಕ್ಚರ್ ಹಾಕೊಳ್ಳಿ. ಹಾಗೆ ಯಾರಿಗೆ ಮದ್ವೆ ಆಗ್ಬೇಕು ಅಂತಿದೆಯೋ ಒಂದು ಮ್ಯಾರೇಜ್ ಪಿಕ್ಚರ್ ಹಾಕೊಳ್ಳಿ. ಮಕ್ಕಳಾಗ್ಬೇಕು ಅಂತಿದ್ಯಾ, ಬೇಬೀಸ್ ಪಿಕ್ಚರ್ ಹಾಕೊಳ್ಳಿ. ಈ ತರ ಸಾಕಷ್ಟು ನೀವು ವಾಲ್ಪೇಪರ್ ಅಲ್ಲೇ ನಿಮಗೆ ಯಾವ ಒಂದು ಮ್ಯಾನಿಫೆಸ್ಟ್ ಆಗ್ಬೇಕು ಅಂತಿದ್ಯೋ, ಯಾವ ವಿಷಯ ಫುಲ್ಫಿಲ್ ಆಗ್ಬೇಕು ಅಂತಿದ್ಯೋ, ಅದನ್ನೇ ನೀವು ನಿಮ್ಮ ಇವತ್ತಿಂದನೇ ನಿಮ್ಮ ವಾಲ್ಪೇಪರ್ ಅಲ್ಲಿ ಆ ಒಂದು ಪಿಕ್ಚರ್ನ ಹಾಕೊಳ್ಳಿ. ಮೊಬೈಲು ನಿಮ್ಮ ಜೊತೆಗೆ 24 hours ಇವತ್ತು ಇರ್ತಾ ಇದೆ. ನೀವು ಪಕ್ಕದಲ್ಲಿ ಕುತ್ಕೊಂಡ್ರು ಪಕ್ಕದಲ್ಲಿ ಇಟ್ಕೊಂಡೇ ಕುತ್ಕೊಂತೀರಿ, ನೀವು ಕುತ್ಕೊಂಡ್ರು ಪಕ್ಕದಲ್ಲಿ ಇಟ್ಕೊಂಡೇ ಕುತ್ಕೊಂತೀರಿ. ಹಾಗೆ ನೀವು ಓಡಾಡ್ತಾ ಇದ್ರು ನಿಮ್ ಜೊತೆಲಿ ಬರುತ್ತೆ, ನಿಮ್ಮ ಪಾಕೆಟಲ್ಲಿ ಇರುತ್ತೆ, ಬ್ಯಾಗಲ್ಲಿ ಇರುತ್ತೆ, ವ್ಯಾಲೆಟಲ್ಲಿ ಇರುತ್ತೆ, ಎಲ್ಲ ಕಡೆ ಇಟ್ಕೊಂಡಿರ್ತೀರಿ. ಸೊ ಅದರಲ್ಲಿ ಏನಿದೆ, ವಾಲ್ಪೇಪರ್ ಅಲ್ಲಿ ಏನು ಫ್ರೀಕ್ವೆನ್ಸಿ ಇದೆ, ಅದನ್ನ ನೀವು ಪದೇ ಪದೇ ಯಾರಿಗಾದ್ರೂ ಕಾಲ್ ಮಾಡುವಾಗ, ಮೆಸೇಜ್ಗಳು, ನೋಟಿಫಿಕೇಶನ್ ಬಂದಾಗ, ಟ್ರಾನ್ಸಾಕ್ಷನ್ಸ್ ಏನೋ ಒಂದು ನಡೀತಿರುವಾಗ, ಪದೇ ಪದೇ ಮೊಬೈಲ್ ನಿಮ್ಮ ಕೈಯಲ್ಲಿ ಇಟ್ಕೊಂಡಾಗ ನೀವು ಯಾವುದನ್ನ ಸೆಟ್ ಮಾಡ್ಕೊಂಡಿರ್ತೀರೋ ಅದನ್ನೇ ನೋಡ್ತಾ ನೋಡ್ತಾ ಎನಿ ಟೈಮ್ ನೋಡುವಾಗ ನನ್ನ ವಿಶ್ ಫುಲ್ಫಿಲ್ ಆಗಿದೆ, ದಿಸ್ ಈಸ್ ಮೈ ಡ್ರೀಮ್ ಹೌಸ್, ದಿಸ್ ಈಸ್ ಮೈ ಡ್ರೀಮ್ ಹೌಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ನಂದು ವಿಶ್ ಫುಲ್ಫಿಲ್ ಆಗಿದೆ ಅಂತ ಹೇಳಿ ನೀವು ಯಾವಾಗಲೂ ನಿಮ್ಮ ಮೊಬೈಲ್ನ ನೋಡಿದಾಗೆಲ್ಲ ಯಾರ್ಯಾರೆಲ್ಲ ಮೊಬೈಲಲ್ಲಿ ಏನೇನನ್ನ ಹಾಕೊಂಡಿದ್ದೀರೋ ಅದನ್ನ ಹೇಳ್ತಾ ಹೋಗಿ. ಅಲ್ಲಿಗೆ ಎಷ್ಟಾಯ್ತು, ದಿನಕ್ಕೆ 24 hours ಅಂದ್ರೂ 8 hours ಸ್ಲೀಪಿಗೆ ಬಿಟ್ರು 12 hours ನೀವು ನೋಡ್ತಾನೆ ಇರ್ತೀರಿ. ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ, ಎಷ್ಟು ಸಾರಿ ನಿಮ್ಮ
ಕೈಯಲ್ಲಿ ಮೊಬೈಲ್ನ ಇಟ್ಕೊಳ್ತೀರಿ, ಎಷ್ಟು ಸಾರಿ ನಿಮ್ಮ ಕಣ್ಣುಗಳಿಂದ ಮೊಬೈಲ್ನ ನೋಡ್ತಾನೆ ಇರ್ತೀರಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಪ್ರತಿ ಸಾರಿ ಮೊಬೈಲು ನಿಮ್ಮ ಕೈಗೆ ಬಂದಾಗ್ಲೆಲ್ಲ ನಿಮ್ಮ ವಾಲ್ಪೇಪರ್ ಅಲ್ಲಿ ಇರೋಂಥ ವಿಶ್ ಅನ್ನ ಪದೇ ಪದೇ ನೀವು ಯೂನಿವರ್ಸಿಗೆ ಕಳಿಸ್ತಾ ಇರಿ, ಗ್ರಾಟಿಟ್ಯೂಡ್ ಹೇಳ್ತಾ ಇರಿ, ವಿಶ್ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಖುಷಿ ಪಡ್ತಾ ಇರಿ. ಯಾವಾಗ್ಲೂ ಹೇಳ್ಬೇಕು ಟ್ರಸ್ಟ್ ಇನ್ ದ ಯೂನಿವರ್ಸ್, ಟ್ರಸ್ಟ್ ಇನ್ ದ ಯೂನಿವರ್ಸ್. ನಾವೇನ್ ಹೇಳ್ತೀವಿ, ಭಗವಂತನಿಗೆ ನಾನು ಬಿಟ್ಟಿದ್ದೀನಿ, ನಂಬಿಕೆ ವಿಶ್ವಾಸ ಎಲ್ಲ ಸಂಪೂರ್ಣ ನಾನು ಭಗವಂತನ ಮೇಲೆ ಹಾಕಿದ್ದೀನಿ, ಈ ಭಾರ ಎಲ್ಲ ಭಗವಂತನ ಮೇಲೆ ಹಾಕಿದ್ದೀನಿ ಅಂತ ಯಾರೆಲ್ಲ ಅಂತ ಅನ್ಕೊಂಡಿದ್ದೀರೋ ಖಂಡಿತ ನಿಮ್ಮ ವಾಲ್ಪೇಪರೇ ನಿಮ್ಮ ಜೀವನದ ಒಂದು ಸಕ್ಸಸ್ ಆಗಿ ತೋರಿಸ್ಕೊಡುತ್ತೆ. ಯಾಕೆ ಅಂದ್ರೆ ಮೊಬೈಲ್ ಇವತ್ತು ನಿಮ್ಮ ಜೊತೆನಲ್ಲೇನೆ ಆಲ್ಮೋಸ್ಟ್ 24 hours ನಿಮ್ಮ ಜೊತೆಯಲ್ಲೇ ಇರುತ್ತೆ. ಸೊ ನೀವು ಪದೇ ಪದೇ ಮೊಬೈಲ್ ಅನ್ನ ನೋಡ್ತಾ ನೋಡ್ತಾ ನಿಮ್ಮ ವಿಶ್ ಏನೇನಿದೆಯೋ ಅದನ್ನ ಹಾಗೆ ಟೆಕ್ಸ್ಟ್ ಕೂಡ ನೀವು ಮಾಡ್ಕೊಳ್ಬಹುದು. ಏನಿದೆ ಅಲ್ಲಿ ಮನಿ ರಿಲೇಟೆಡ್ ಇರೋ ಅಂಥದ್ದು, ಐ ಲವ್ ಮನಿ, ಮನಿ ಲವ್ಸ್ ಮೀ, ಐ ಆಮ್ ರಿಚ್, ಈ ಥರದ್ದೆಲ್ಲ ಹಾಕೊಳ್ಳಿ. ಆ ಥರದ್ದು ಬಿಸ್ನೆಸ್ ಮ್ಯಾಗ್ನೆಟ್, ಐ ಆಮ್ ಎ ಬಿಸ್ನೆಸ್ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್, ಈ ಥರದ್ದೆಲ್ಲ ಮನಿ ರಿಲೇಟೆಡ್ ಇರೋದು ಹಾಕೊಳ್ಳಿ. ಬಿಸ್ನೆಸ್ ಸಕ್ಸಸ್ ಸ್ಟೋರೀಸ್ನ ಹಾಕೊಳ್ತಾ ಹೋಗಿ. ಸೊ ನಿಮಗೆ ಯಾವುದು ತುಂಬಾ ಒಂದು ಅಟ್ರಾಕ್ಟ್ ಆಗಬೇಕು, ನನ್ನ ಲೈಫಲ್ಲಿ ಇದು ಸಕ್ಸಸ್ ಮಾಡ್ಕೊಳ್ಬೇಕು, ನಾನು ನನ್ನ ಲೈಫಲ್ಲಿ ಈ ತರ ನನ್ನನ್ನು ನಾನು ನೋಡ್ಕೋಬೇಕು ಅಂತ ಇದಿರೋ, ದಯವಿಟ್ಟು ನಿಮ್ಮ ಮೊಬೈಲ್ ವಾಲ್ಪೇಪರ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಚೇಂಜ್ ಮಾಡ್ಕೊಂಡ ತಕ್ಷಣ ನಿಮಗೆ ಏನ್ ಅನ್ಸುತ್ತೆ, ನಿಮಗೆ ಸ್ಕ್ರೀನ್ ಏನಿರುತ್ತೆ ಅಲ್ವಾ, ಮೊಬೈಲ್ ಸ್ಕ್ರೀನು ವಾಲ್ಪೇಪರ್ ಎರಡು ಕೂಡ ಕಾಂಬಿನೇಷನ್ ಅಲ್ಲಿ ನೀವು ಮಾಡ್ತಾ ಹೋಗಿ. ಸಾಕಷ್ಟು ನಿಮ್ಮ ಜೀವನದಲ್ಲಿ ಇದು ಯಾರೆಲ್ಲ ಕರೆಕ್ಟ್ ಆಗಿ ಪಾಸಿಟಿವ್ ಆಗಿ, ನಾನು ಅವಾಗಲೇ ಹೇಳಿದೆ, ಬೆಳಿಗ್ಗೆ ಎದ್ದ ತಕ್ಷಣನೇ ಪಾಸಿಟಿವ್ ಥಾಟ್ ಅಲ್ಲೇ ಇರಬೇಕು, ಒಂದು ಹೆಲ್ದಿ ಥಾಟ್ ಅಲ್ಲಿ ಇರಬೇಕು. ಯಾವುದೇ ಒಂದು ನೆಗೆಟಿವ್ ಥಾಟು, ಯಾವುದೇ ಒಂದು ಲೇಸಿನೆಸ್ಸು ಅಥವಾ ಲೆಥಾರ್ಜಿಕ್ನೆಸ್ಸು, ನಮ್ಗೆಲ್ಲ ಇದಾಗತ್ತಾ, ಈ ಥರದ್ದೆಲ್ಲ ಯಾವ ಒಂದು ಡೈಲಾಮನು ಇಲ್ದೇನೆ ನೀವು ಯಾರೆಲ್ಲ ಕರೆಕ್ಟ್ ಆಗಿ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ನೀವು ಏನು ವಾಲ್ಪೇಪರು ಮತ್ತೆ ಸ್ಕ್ರೀನ್ ಅನ್ನ ಸೆಟ್ ಮಾಡ್ಕೊಂಡಿರ್ತೀರೋ ಅದೇ ತರನೇ ನೀವು ವಿಶ್ ಮಾಡ್ತಾ 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 ಯೂನಿವರ್ಸಿಗೆ ಕಳಿಸಿ, ನನ್ನ ವಿಶ್ ಫುಲ್ಫಿಲ್ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್, ಗ್ರಾಟಿಟ್ಯೂಡ್ ಅಂತ ಹೇಳ್ತಾ ನಿಮ್ಗೆ ನಂಗೆ ರಿಸಲ್ಟ್ ಬಂದಿದೆ ಅಂತ ಖುಷಿಯಿಂದ ಇರಿ. ಸೊ ಮಂಡೇ ಟು ಮಂಡೇ, ಸಂಡೇ ಟು ಸಂಡೇ ಈ ತರ ಒಂದು ವೀಕ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. 1 week ಅಲ್ಲಿ ಸಾಕಷ್ಟು ಪರಿವರ್ತನೆ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗೇ ಆಗತ್ತೆ. ಇನ್ನು ನಿಮ್ಮ ದೊಡ್ಡ ದೊಡ್ಡ ಡ್ರೀಮ್ಸ್ ಇರೋದಕ್ಕೆ ಸಮಯ ತಾಗುತ್ತೆ. ತಿಂಗಳು, 3 ತಿಂಗಳು, ವರ್ಷದೊಳಗೆ ನಿಮ್ಮ ವಿಶ್ ಸಂಪೂರ್ಣ ನಿಮ್ ಕೈ ಸೇರಿರುತ್ತೆ. ಸೊ ಮೊಬೈಲ್ ಸ್ಕ್ರೀನ್ ಇರ್ಬೋದು ಅಥವಾ ವಾಲ್ಪೇಪರ್ ಇರ್ಬೋದು, ತುಂಬಾ ಇಂಪಾರ್ಟೆಂಟು. ಎರಡನ್ನೂ ಕೂಡ ತುಂಬಾ ಪಾಸಿಟಿವ್ ಆಗಿ, ಹೆಲ್ದಿ ಆಗಿ, ಸಕ್ಸಸ್ಫುಲ್ ಆಗಿರೋಂಥ, ವಿಕ್ಟ್ರಿ ಕೊಡೋಂಥ, ಹಾಗೆ ಜಾಯ್ಫುಲ್ ಆಗಿರೋಂಥ ಒಂದು ವಾಲ್ಪೇಪರ್ನ ಮತ್ತೆ ಸ್ಕ್ರೀನ್ ಅನ್ನ ನೀವು ಸೆಟ್ ಮಾಡಿಕೊಂಡು ವಿಶ್ ಮಾಡ್ಕೊಳ್ಳಿ. ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಯಾವ ರೀತಿ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತಿರೋ, ದಿನಕ್ಕೆ ಎಷ್ಟು ಗಂಟೆ ಮೊಬೈಲ್ ನಿಮ್ಮ ಕೈಯಲ್ಲಿ ಇರುತ್ತೋ ಅಷ್ಟೊತ್ತು ಕೂಡ ಅದೇ ಫ್ರೀಕ್ವೆನ್ಸಿನ ಫೀಲ್ ಮಾಡ್ತಾ ಹೋಗಿ, ವಿಜುವಲೈಸ್ ಮಾಡ್ತಾ ಹೋಗಿ. ಆ ಫ್ರೀಕ್ವೆನ್ಸಿ, ಆ ವೈಬ್ರೇಷನ್ನು ನಿಮ್ಮ ಬಾಡಿನಲ್ಲಿ ಬಂದು ಆ ಒಂದು ಫ್ರೀಕ್ವೆನ್ಸಿ ಹೈ ಫ್ರೀಕ್ವೆನ್ಸಿನಲ್ಲಿ ಅದು ಮ್ಯಾಚ್ ಆದಾಗ ಖಂಡಿತ ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗೇ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಮ್ಯಾನಿಫೆಸ್ಟೇಷನ್ 100ಗೆ 100% ರಿಸಲ್ಟ್ ಕೊಡುತ್ತೆ. ಈಗ ಗೊತ್ತಾಯ್ತಲ್ವಾ ನಿಮ್ಮ ಮೊಬೈಲಲ್ಲಿ ನೀವು ವಾಲ್ಪೇಪರ್ಗೆ ತಗೊಳ್ಳೋ ಅಂತ ರಹಸ್ಯ ಯಾವ ಮಟ್ಟಕ್ಕಿದೆ ಅಂತ ಹೇಳಿ. ಇದೇ ತರ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಬಗ್ಗೆ ಮತ್ತೊಂದು ಹೊಸ ಇನ್ಫಾರ್ಮೇಶನ್ ತಗೊಂಡು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲಾ? ನಮಸ್ಕಾರ.